ವಿಗ್ರಹಂ ಪೂಜೆಯೇತ್ಯೋ ವೈ ಲಿಂಗಂ ವ ಅಪಿ ಮಹಾತ್ಮನಃ ಲಿಂಗಂ ಪೂಜೆಯಿತ ನಿತ್ಯಂ ಮಹತೀಂ ಶ್ರಿಯಮಶ್ನುತ್. ಇದು ಮಹಾಭಾರತದಗೆ. ಈಗ ನೀವು ಶಿವನನ್ನು ಹೇಗೆ ಪೂಜೆ ಮಾಡಬೇಕು? ಅವರು ಲಿಂಗಾಕಾರದಲ್ಲಿ ಬಂದದ್ದರಿಂದ ಲಿಂಗ ಪೂಜೆ ಎನ್ನುವುದು ವಿಶೇಷ. ನನಗೆ ಉಳಿದವರು ಲಿಂಗಾಕಾರದಲ್ಲಿ ಬರಲಿಲ್ಲ ಆದ್ರಿಂದ ಉಳಿದವರನ್ನು ನಾವು ಲಿಂಗದಲ್ಲಿ ಪೂಜೆ ಮಾಡೋದು ತಪ್ಪಲ್ಲ, ಆದರೆ ಅವರಿಗೆ ವಿಗ್ರಹವನ್ನು ಕೊಡುತ್ತೇವೆ. ಶಿವನಿಗೆ ವಿಗ್ರಹದಲ್ಲಿ ಪೂಜೆ ಮಾಡಲಿಕ್ಕೆ ಉಂಟೋ ಇಲ್ಲವೋ? ಉಂಟು ಅಂತ ಮಹಾಭಾರತಗಾರ ಮುಗೀತಲ್ಲ. ಕೆಲವರು ಹೇಳುದು ಮಹಾಭಾರತದಲ್ಲೆಲ್ಲ ವಿಷಯ ಬರ್ತದೆ, ಪೂಜೆ ಮಾಡಲಿಕ್ಕೆಲ್ಲ ಹೇಳ್ತಾರ. ಅಲ್ಲ, ಹೇಳಿದ್ದನ್ನು ಕೇಳಿಕೊಳ್ಳಿ ಮಾರಾಯರೆ, ಎಲ್ಲಕ್ಕೂ ಅಭಿನಯ ಮಾಡಿದನು. ಶಿವನ ಪೂಜೆಯನ್ನು ಮಾಡು ಅಂತ ಹೇಳಿದ ಮಹಾಭಾರತ, ವಿಷ್ಣು ಪೂಜೆಯನ್ನು ಮಾಡು ಅಂತ ಹೇಳಿದ ಮಹಾಭಾರತ, ಉಳಿದವರನ್ನು ಪೂಜೆ ಮಾಡಿ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಪರಿಚಯ ಮಾಡಿದ ತಕ್ಷಣ. ಎಲ್ಲವನ್ನು ಭಾರತದಲ್ಲಿ ವೇದವ್ಯಾಸರು ಹೇಳುವುದಿಲ್ಲ, ಯಾಕೆಂದ್ರೆ 1 ಲಕ್ಷ ಶ್ಲೋಕ ಇರುತ್ತೆ ಅದರಲ್ಲಿ. ಮತ್ತು ಉಳಿದ ಸಂಗತಿಗಳೆಲ್ಲ 4 ಲಕ್ಷ ಶ್ಲೋಕದ ಪುರಾಣದಲ್ಲಿ ಉಂಟು. ಇಲ್ಲಿ ಸೂಚನೆ ಮಾತ್ರ. ಇಲ್ಲದೆ ಮಹಾಭಾರತ ಎಲ್ಲ ಹೇಳಲಿಕ್ಕೆ ಹೊರಟ್ರೆ ಮತ್ತೆ ಪಾಂಡವರ ಕಥೆಯಲ್ಲಿ ಎಲ್ಲಿ ಬರಿಬೇಕು ಅವರು? ಅದು ಸತ್ಯ. ಹಾಗಾಗಿ ನೀವು ಮಹಾಭಾರತದಲ್ಲೂ ಹೇಳಿ ಅಂತ ಗಲಾಟೆ ಮಾಡಬೇಡಿ, ವೇದವ್ಯಾಸರು ಹೇಳಿ ಅಂತ ಗಲಾಟೆ ಮಾಡಿ ನಾನು ತೋರಿಸ್ತೇನೆ. ವ್ಯಾಸರು ಹೇಳಿದ್ದಾರೆ ಎನ್ನುವಾಗ ಅವರು ವಿಕ್ಷಿಪ್ತವಾಗಿ ಹೇಳ್ತಾರೆ, ಒಂದೇ ಕಡೆ ಹೇಳುವುದೇ ಇಲ್ಲ. ನಾವು ಗುರುತಿಸಬೇಕು, ಗಮನಿಸಬೇಕು. 5 ಲಕ್ಷ ಶ್ಲೋಕದಲ್ಲಿ ಹೇಳಬೇಕು ಅವರು. ಅದರಲ್ಲಿ ಕೆಲವು ಕಡೆ ಸೂಚನೆ ಬೇರೆ ಇದೆ. ನೋಡಿ, ಒಂದು ಸೂಚನೆ ಸಾಕು. ವಿಗ್ರಹಂ ಪೂಜೆಯೇತ್ಯೋ ವೈ ಲಿಂಗಂ ವಾಪಿ ಮಹಾತ್ಮನಃ. ಮಹಾತ್ಮನಃ ಒಂದು ಶಬ್ದ, ದೊಡ್ಡವನ, ಮುಗಿಯಿತು. ಯಾರು ದೊಡ್ಡವನು ನೀವೇ ಮಾಡಿಕೊಳ್ಳಿ. ಅಡ್ವಾನ್ಸ್ ಸೋಲ್ ಅಂತ ಅರ್ಥ. ಮಹಾತ್ಮ ಅಂದರೆ ಸಾಮಾನ್ಯ ಜೀವ ಅಲ್ಲ, ಭಗವಂತನ ಎಚ್ಚರವನ್ನು ಪಡೆದವ. ದೇವರು ಹೇಳ್ತಾರೆ ಮಹಾತ್ಮ ಶಬ್ದ. ನಮಗೆ ಮಹಾತ್ಮ ಅದನ್ನು ನೋಟಿದಲ್ಲಿ ಇದ್ದವನು ಮಾತ್ರ ನೆನಪಾಗುದು, ಅದಲ್ಲ, ಅದು ಬಿಡಿ, ಅದು ಎಂಥದ್ದು ಅಲ್ಲ. ಅದು ಆಗ ಕರೆದಾಗ, ಈಗ ಅಲ್ಲ. ಈಗ ಅವನದ್ದು ಎಲ್ಲ ಗೊತ್ತಾಗಿದೆ ಏನಾಗಿದ್ದಾನೆ ಅಂತ, ಬಿಡಿ. ಕೃಷ್ಣ ಹೇಳಿದ್ದೇನು? ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾರು ಮಹಾತ್ಮ? ಆತ್ಮನನ್ನು, ಆತ್ಮತತ್ವವನ್ನು ಮಹತ್ತಾಗಿ ತಿಳ್ಕೊಂಡವನು ಅಂತ ಅರ್ಥ. ಅವರು ಮಹಾತ್ಮ. ಯಾರು ಆತ್ಮತತ್ವ? ಎಲ್ಲೆಡೆ ತುಂಬಿದವ ಆತ್ಮತತ್ವ, ಅಂತರ್ಯಾಮಿ ಆದವ ವಾಸುದೇವ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುಧರ್ವ. ಎಲ್ಲವೂ ದೇವರ ಅಂಕೆಯಲ್ಲೇ ಆಗುವುದು. ಪುರುಷ ಏವೇದಂ ಸರ್ವಂ ಅಂತ ಯಾರು ತಿಳ್ಕೊಂಡಿದ್ದಾನೆ ಅವನು ನಿಜವಾಗಿ ಮಹಾತ್ಮ. ಅದಂತಹ ದೊಡ್ಡ ಮಟ್ಟಿನ ದೇವತೆಗಳ ಮಹಾತ್ಮರ, ಅದು ನಾರಾಯಣದಿರಲಿ, ಪ್ರಾಣತತ್ವದಿರಲಿ, ಶಿವನದ್ದಾಗಿರಲಿ, ಇನ್ಯಾರದ್ದೇ ಆಗಿರಲಿ, ಅವರ ವಿಗ್ರಹವನ್ನಾಗಲಿ ಲಿಂಗವನ್ನಾಗಲಿ ಪೂಜೆ ಮಾಡಬೇಕು. ನೋಡಿ, ಎಲ್ಲ ಹೇಳಿ ಆಯ್ತು. ಈಗ ಅದರಿಂದ ಇಲ್ಲಿ ಶೇಷನ ಪೂಜೆಯೂ ಬಂತು, ಎಲ್ಲ ವಿಭೂತಿ ರೂಪಗಳ ಅಶ್ವತ್ಥದ ಪೂಜೆಯೂ ಬರ್ತದೆ. ಯಾವುದಾದ್ರೂ ದನದ ಪೂಜೆಯೂ ಸಿಗ್ತದೆ, ಗೋಪೂಜೆ. ವಿಗ್ರಹ 2 ಪ್ರಕಾರ, ಸ್ಥಿರ, ಚಲ. ನಡೆದಾಡುವ ವಿಗ್ರಹ, ದನ ಎಲ್ಲ ನಡೆದಾಡ್ತಾರೆ, ತಂದೆ ತಾಯಿಗಳೆಲ್ಲ ನಡೆದಾಡ್ತಾರೆ. ಅವರನ್ನು ಪೀಠದಲ್ಲಿ ಕುಳ್ಳಿರಿಸಿ ಅಲ್ಲಾಡಬಾರ್ದು, ಹೀಗೆ ಕೈಯಲ್ಲಿಟ್ಕೊಳ್ಳಿ 2 ಕಮಲ, ಮತ್ತೆ ಇಲ್ಲಿ ಗೂಟ ಕೊಡೋದು, ಮತ್ತೆ ಅದು ಕೈ ಕೆಳಗೆ ಬರಬಾರ್ದು ಅಂತ ಅವ್ರು ಹಿಂಸೆ ಎಲ್ಲ ಮಾಡೋದು, ಕಟ್ಟಿ ಹಾಕುವುದೆಲ್ಲ ಇಲ್ಲ. ಅದು ಚರಪ್ರತಿಮೆಯಾಗಿ ಪೂಜೆ, ಅಚಲಕ್ಕೆ ಅಚಲವಾದ ಪೂಜೆಗಳು. ವಿಗ್ರಹ ಮೇಳಿ ಆಯ್ತು. ವಿಗ್ರಹದಲ್ಲಿ 2 ಪ್ರಕಾರ. ವಿಗ್ರಹಂ ಪೂಜೆಯೇತ್ಯೋ ವೈ, ಎಷ್ಟು ಅರ್ಥಗಳು ಬರ್ತದೆ ನೋಡಿ ಒಂದು ಗೆರೆಯಲ್ಲಿ. ಏನಾಗ್ತದೆ ಪೂಜೆ ಮಾಡಿದ್ರೆ? ಪ್ರತಿಮೆ ಪೂಜೆ ನಿಷಿದ್ಧ, ಅದು ದೇವರನ್ನು ನೀವು ಗಟ್ಟಿ ಹಾಕಿದಾಗ. ಇಲ್ಲಪ್ಪ, ಅದೇ ನಾನು ಹೇಳಿದ್ದು, ಬಾವುಟ ನಿಷಿದ್ಧ ಅಲ್ಲ, ಪ್ರಾತಿನಿಧಿಕ, ನೆನಪು ಕೊಡ್ತದೆ ನಮಗೆ. ನಾವಿದೆಲ್ಲವನ್ನು ಇವತ್ತು ಮಕ್ಕದ್ದು ಮದೀನಾ ಅಂತೆಲ್ಲ ಚಿತ್ರ ಆಗುದಿಲ್ಲ ಕ್ಯಾಲೆಂಡರ್ ಅಲ್ಲಿ, ಯಾಕೆ ಹಾಕ್ಬೇಕು ಅದನ್ನು? ಪೇಂಟಿಂಗ್ ಮಾಡಲೇ, ಅವರು ಚಿತ್ರ ಮಾಡಿ ಅರ್ಧಚಂದ್ರ ಮಾಡಬಾರ್ದು, ಸ್ಟಾರ್ ಏನು ಕೊಡಬಾರ್ದು. ಹಾಗಾದ್ರೆ ಒಂದು ಸಿಂಬಲ್ ನೀವು ಕೊಟ್ಟ ತಕ್ಷಣ ಅದ್ರ ನೆನಪಾಗಬೇಕು. ಹಸಿರು ಕೊಡ್ಲಿಕ್ಕಿಲ್ಲ, ಕೊಟ್ಟರೆ ಗೊತ್ತಾಗತ್ತೆ ಮತ್ತೆ. ಅದರಿಂದ ನಾವು ಯಾವುದನ್ನು ಪರಿಗ್ರಹಿಸುವ, ವಿಗ್ರಹ ಅಂದ್ರೆ ಪರಿಗ್ರಹಿಸುವುದು ಅಂತ ಅರ್ಥ. ಯಾವ ವಿಷಯದಿಂದ ಯಾವುದನ್ನು ನಾವು ಗುರುತಿಸ್ತೇವೆ ಅದು ಗುರುತಾಗಿ ಸಿಂಬಲ್ ಕೊಡೋದವರೆಲ್ಲ ಹಾಗೆ ಗುರುತಿಸ್ಲಿಕ್ಕೆ, ಆ ಪಕ್ಷವನ್ನು ಪ್ರತಿನಿಧಿಸಲಿಕ್ಕೆ ಅಂತ. ಹಾಗೆ ವಿಗ್ರಹದ ಪೂಜೆ ಎನ್ನುವುದು ತಪ್ಪಲ್ಲ, ನೆನಪಿಗೆ. ಅದೇ ದೇವರು ಅಲ್ಲ. ಅದನ್ನು ನಾವು ಮಾಡಿಸಿ ಪೆಟ್ಟಿಗೆಯಲ್ಲಿ ಹಾಕಿ ಮತ್ತೆ ಕರ್ಕೊಂಡು ಹೋಗ್ತೇವೆ. ಬಾವುಟವನ್ನು ಮತ್ತೆ ಇಳಿಸಲಿಕ್ಕೆ ಉಂಟು, ಮತ್ತೆ ಕಟ್ಟಲಿಕ್ಕೆ ಉಂಟು, ಒಳಗೆ ಹಾಗೆ ಪೆಟ್ಟಿಗೆಯಲ್ಲಿ ಇಡ್ಲಿಕ್ಕೆ ಉಂಟು. ಅಂದ ತಕ್ಷಣ ನಾವೇ ಎಂಥದ್ದು ಆಗುದಿಲ್ಲ, ಬೇಕಾದಾಗ ತೆಗೆಯುತ್ತೆ. ಅದರಿಂದ ವಿಗ್ರಹವನ್ನಾಗಲಿ ಲಿಂಗವನ್ನಾಗಲಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾನೆ ಅವನಿಗೆ ಬೇಕಾದಷ್ಟು ಸಂಪತ್ತು ಬರ್ತದೆ, ಏನು ಬೇಕಾದರೂ ಪಡಿತಾನೆ. ಎಂಥ ಅದ್ಭುತವಾದ ಗೆರೆಗಳನ್ನು ಕೊಡ್ತಾರೆ. ಯಾವ ಪ್ರಕಾರದ ಪೂಜೆಯಲ್ಲಿಯೂ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೆ ಲಿಂಗಕ್ಕೆ ಪೂಜೆಯ ಬಗ್ಗೆ ವಾಮನ ಪುರಾಣದ ಕೆಲವು ಮಾತು ಉಂಟು. ಯೇ ಲಿಂಗಂ ಪೂಜಯಿಷ್ಯಂತಿ ಮಾಮಕಂ ಭಕ್ತಿಮಾಶ್ರಿತಾ ನತೇಶಾಂ ದುರ್ಲಭಂ ಕಿಂಚಿತ್ ಭವಿಷ್ಯತಿ ಕದಾಚನ. ಅವನಿಗೆ ಯಾವ ಸೊತ್ತುಗಳು ಸಿಗುವುದಿಲ್ಲ ಅಂತಲೇ ಇಲ್ಲ. ಇದು ನನ್ನ ಲಿಂಗ ಅಂತ ಶಿವನೇ ಹೇಳತಕ್ಕಂಥ ಮಾತುಗಳು. ಸರ್ವೇಷಾಮೇವ ಪಾಪಾನಾಂ ಕೃತಾನಾಮಪಿ ಜಾನತ ಶುದ್ಧಂತೆ ಲಿಂಗ ಪೂಜಾಯಾಮ್ ನಾತ್ರಕಾರ್ಯ ವಿಚಾರ. ಸಕಲ ಪಾಪಗಳ ನಿವೃತ್ತಿ. ಯಾಕೆಂದರೆ 11 ಇಂದ್ರಿಯಗಳು ಮನಸ್ಸು ಸೇರಿ ಮಾಡಿದ ಎಲ್ಲ ಪಾಪಗಳ ನಿವೃತ್ತಿ ಆಗುವುದು ಉಪವಾಸದಿಂದ.
ಏಕಾದಶಿ ಎನ್ನುವುದು ಉಪವಾಸಕ್ಕೆ ಕಾರಣ ಯಾಕೆ ಕೇಳಿದರೆ, ಬೇರೆ ದಿನ ಯಾಕೆ ಮಾಡಬಾರದು ಅಂದ್ರೆ, ಏಕಾದಶ ಇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಪ್ರಭೋ ತತ್ಸರ್ವಂ ವಿಲಯಂ ಯಾತಿ ಏಕಾದಶಿ ಉಪವಾಸನಾತ್. 11ನೇ ದಿನ ಯಾಕೆ ಉಪವಾಸ ಮಾಡುದು? ನಿಮಗೊಂದು ಪೀರಿಯಡ್ ಮಾಡಿದ್ರೆ ಆಯ್ತಲ್ಲ, ಸೆಕೆಂಡ್ ಸಂಡೇ ಮಾಡಿಬಿಡುವ 14 ದಿನಕ್ಕೊಮ್ಮೆ. ಅದಾಗುವುದಿಲ್ಲ, ನಮಗೆ ಏಕಾದಶಿ ಆಗಲಿ. ಯಾಕೆಂದ್ರೆ 11 ಇಂದ್ರಿಯ ನಮ್ಮಲ್ಲಿ ಉಂಟು. 11 ಇಂದ್ರಿಯ ಮನಸ್ಸು ಸೇರಿ, ಒಳಗಿನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 5 ಸೇರಿ, ಅಷ್ಟು ಇಂದ್ರಿಯಗಳಿಂದ ಮಾಡಿದ ಪಾಪಗಳ ನಿವೃತ್ತಿಗೆ ಉಪವಾಸ ಮಾಡಲಿಕ್ಕೆ. ಆದ್ರಿಂದ ಶಿವನು ಏಕಾದಶನಿದ್ದಾನೆ, ಅದು ಒಂದಿನ ಚಿಂತನೆಯಲ್ಲಿ ಬರ್ತದೆ. ಹಾಗಾಗಿ ಅವನಿಗೂ ಸಂಬಂಧಪಟ್ಟಂತೆ ಹೇಳಲಿಕ್ಕೆ ಹೋದಾಗ ಉಪವಾಸಕ್ಕೆ ವಿಶೇಷವಾದಂತಹ ಪಾಪದ ನಿವೃತ್ತಿ, ಇಂದ್ರಿಯಗಳಲ್ಲಿ ಬರತಕ್ಕಂಥ ಪಾಪದ ನಿವೃತ್ತಿ ಘೋಷಣೆ ಮಾಡ್ತಾರೆ.